ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಏಪ್ರಿಲ್ 2025ರ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ. ಈ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. 2 ಏಪ್ರಿಲ್ 2025 ಮಂಗಳ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. 3 ಏಪ್ರಿಲ್ 2025 ಬುಧ ಸಾಯಂಕಾಲ 5:58 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. 13 ಏಪ್ರಿಲ್ 2025 ಸೂರ್ಯ ರಾತ್ರಿ 3:21 ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಕರ್ಕಾಟಕ ರಾಶಿಯವರಿಗೆ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 6 ಏಪ್ರಿಲ್ 2025 ಭಾನುವಾರ ಶ್ರೀರಾಮನವಮಿ. 2 ಏಪ್ರಿಲ್ 2025 ಶ್ರೀ ಶಂಕರಾಚಾರ್ಯರ ಜಯಂತಿ. 14/4/2025 ಸೌರಮಾನ ಯುಗಾದಿ, ಚಾಂದ್ರಮಾನ ಯುಗಾದಿ, ಆಮೇಲೆ ಸೌರಮಾನ ಯುಗಾದಿ. 30 ಏಪ್ರಿಲ್ 2025 ಬುಧವಾರ ಅಕ್ಷಯ ತೃತೀಯ. ಈಗ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಯಾವ ಗ್ರಹಗಳು ಯಾವ ರೀತಿ ಫಲಾನುಫಲವನ್ನ ಕರ್ಕಾಟಕ ರಾಶಿಯವರಿಗೆ ಕೊಡ್ತಾರೆ ಅನ್ನುವಂತಹ ವಿಚಾರ. ಈಗ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ. ನೀವು ನೋಡಿ, ಒಂದೊಂದ್ಸಲ ಎಷ್ಟೋ ನಮ್ಮ ಹತ್ರ ಹೊಸ ಬಟ್ಟೆಗಳಿರುತ್ತೆ, ಹಾಕೊಳ್ಳಕ್ಕೆ ಮನ್ಸು ಬರಲ್ಲ. ನಿಮಗೆ ನೂತನ ವಸ್ತ್ರಗಳನ್ನ ಹಾಕೊಳ್ಳುವಂತಹ ಯೋಗ, ಆಭರಣಗಳನ್ನ ಹಾಕೊಳ್ಳುವಂತಹ ಯೋಗ, ವೈಭವಯುತವಾದ ವಸ್ತುಗಳನ್ನ ಧರಿಸುವಂತಹ ಯೋಗ, ಅಥವಾ ಅಂತ ವೈಭವಯುತವಾದ ರಾಯಲ್ ಆಗಿರುವಂತಹ ಕಾರುಗಳಲ್ಲಿ ಓಡಾಡುವಂತಹ ಯೋಗ, ಉತ್ತಮ ಜ್ಞಾನ, ಉತ್ತಮ ಆರೋಗ್ಯವನ್ನ ಶುಕ್ರ ಕೊಡ್ತಾನೆ. ಹೆಸರುವಾಸಿಯಾಗ್ತೀರಿ ಮತ್ತು ಅಭಿವೃದ್ಧಿಯನ್ನು ಕೂಡ ಪಡಿತೀರಿ. ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಹೆಸರುವಾಸಿಯಾಗ್ತೀರಿ. ಹಿರಿಯರಿಂದ ಗೌರವ, ನಿಲ್ಲದ ಆದಾಯ ಹೆಚ್ಚಾಗುತ್ತೆ. ಶಾಶ್ವತವಾಗಿ ಆದಾಯ ಈ ತಿಂಗಳಲ್ಲಿ ಹರಿದು ಬರ್ತಾ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂತೀರಿ. ಈ ತಿಂಗಳಲ್ಲಿ ನಿಮಗೆ ಅಖಂಡವಾದ ದೈವ ಶಕ್ತಿ, ದೇವರ ಮೇಲೆ ವಿಶ್ವಾಸ. ದೇವರ ಮೇಲೆ ನಮ್ಗೆ ಯಾವ ವಿಶ್ವಾಸ ಬರುತ್ತೆ? ನೀವು ದೇವ್ರನ್ನ ಹೋಗಿ ಪ್ರಾರ್ಥನೆ ಮಾಡ್ತೀರಾ, ನೀವು ಅನ್ಕೊಂಡಿದ್ದೆಲ್ಲ ದೇವರು ಫಲ ಕೊಟ್ಟಾಗ ನಿಮ್ಗೆ ದೇವರ ಮೇಲೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಗುಪ್ತ ಸ್ಥಳಗಳಿಗೆ ಯಾತ್ರೆಯನ್ನ ಮಾಡ್ತೀರಿ. ದಾನ ಧರ್ಮಗಳನ್ನು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ಭಾಗ್ಯ ಸ್ಥಾನದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಸೂರ್ಯ ದಶಮ ಭಾವದಲ್ಲಿ ಕರ್ಕಾಟಕ ರಾಶಿ ಜಾತಕರಿಗೆ ಸೂರ್ಯ ದ್ವಿತೀಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಧನ ಎಲ್ಲಿಂದ ಬರುತ್ತೆ? ನೀವು ಮಾಡುವ ಕಷ್ಟ ಫಲಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗುತ್ತೆ. ಕೆಲವು ಸಲ ನಾವು ಕಷ್ಟ ಪಡ್ತೀವಿ, ಪ್ರತಿಫಲ ಸಿಗಲ್ಲ. ಈಗೇನಾಗುತ್ತೆ, ನೀವೆಷ್ಟು ಶ್ರಮ ಪಡ್ತೀರಿ ಅಷ್ಟು ನಿಮಗೆ ಗೌರವ ಸಿಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಕಳೆದುಕೊಂಡಂತ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಉತ್ತಮವಾದ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುತ್ತೆ. ಉನ್ನತವಾದ ಅಂತಸ್ತನ್ನ ಹೊಂದುತ್ತೀರಿ. ಪುರುಷ ಜಾತಕರಿಗೆ ಸ್ತ್ರೀಯರ ಜೊತೆ ಸಂಬಂಧಗಳು, ಸ್ತ್ರೀಯರಿಗೂ ಕೂಡ ಪುರುಷರ ಜೊತೆ, ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯವಾಗುವ ಸಾಧ್ಯತೆಗಳಿದೆ. ವಿದ್ಯೆಯನ್ನ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ವೈಭವ ವಸ್ತುಗಳು, ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಲಾಭ ಆಗುತ್ತೆ. ಕಳೆದುಕೊಂಡ ಅಧಿಕಾರ ಮತ್ತೆ ನಾನು ಹೇಳಿದ್ನಲ್ಲ, ಮತ್ತೆ ಪ್ರತಿಫಲ ನಿಮಗೆ ಕಳೆದುಕೊಂಡ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ. ಸಮಾಜದಲ್ಲಿ ಉತ್ತಮ ಹೆಸರನ್ನ, ನೀವು ಉನ್ನತವಾದ ಅಂತಸ್ತನ್ನ ಕರ್ಕಾಟಕ ರಾಶಿ ಜಾತಕರು ಪಡಿತೀರಿ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಸೂರ್ಯ ಶುಭ ಫಲಗಳು ಕೊಡ್ತಾನೆ. ಮತ್ತೆ ನಿಮಗೆ ಶುಕ್ರನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಬುಧ ಯಾವ ರೀತಿ ಫಲಾನುಫಲ ನಿಮಗೆ ಕೊಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ.
ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರ್ದು. ಯಾರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರ ಅವ್ರು ನೋಡಿ ಆಡ್ಕೋಬಾರ್ದು. ಅವಾಗ ದೈವ ಶಾಪ, ಬ್ರಾಹ್ಮಣರ ಶಾಪ ಬರುವ ಸಾಧ್ಯತೆಗಳಿರುತ್ತೆ. ಸುಳ್ಳು ಮೋಸ ಸಂಪಾದನೆಯನ್ನ ಮಾಡಬೇಡಿ. ಅದು ಮಾಡಿದ್ರೆ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆಗಳಿರುತ್ತೆ. ತಮ್ಮ ಸಾಧನೆಗಳು ಮಾಡಬೇಕಾದ್ರೆ ತೊಂದರೆಗಳಾಗ್ಬೋದು. ಇನ್ನು ಕೆಲವರಿಗೆ ಚರ್ಮ ವ್ಯಾಧಿಗಳಿಂದ ತೊಂದರೆ ಆಗ್ಬೋದು. ದೇಹ ಶಕ್ತಿ ನಷ್ಟ, ಪಿತ್ತ ವ್ಯತ್ಯಾಸಗಳು ಅಥವಾ ಗುರಿ ಇಲ್ಲದ ಪ್ರಯಾಣಗಳು, ತಾವು ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಅಲ್ಲಿ ವಿಘ್ನಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಏಪ್ರಿಲ್ ತಿಂಗಳಲ್ಲಿ ಬುಧ ದಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಶುಕ್ರ ದಶೆ, ಸೂರ್ಯ ಭುಕ್ತಿ ನಡೀತಾ ಇದ್ರೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಾನು ಇದು ಹೇಳ್ತಾ ಇರುವಂತದ್ದು ಗೋಚಾರ ಫಲ. ನಿಮ್ಮ ಜನ್ಮ ಜಾತಕಗಳನ್ನ ನೀವು ನನಗೆ ತೋರಿಸಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ನಿಮ್ಗೆ ಭವಿಷ್ಯವನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಕರ್ಕಾಟಕ ರಾಶಿ ಜಾತಕರಿಗೆ ಮಂಗಳ ಗ್ರಹ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಕುಜ ನೀಚನಾಗ್ತಾನೆ ಕರ್ಕಾಟಕ ರಾಶಿ ಜಾತಕದಲ್ಲಿ. ಹಾಗಾದ್ರೆ ಕುಜ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬಹಳ ಕ್ರೂರವಾದಂತಹ ಫಲ ಉಂಟಾಗುತ್ತೆ. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಶೀಘ್ರ ಕೋಪ ಬರ್ಬೋದು, ಕೋಪವನ್ನ ಮಾಡ್ಕೋಬೇಡಿ. ಜಾಸ್ತಿ ಕೋಪ ಬಂದಾಗ ಏನ್ ಮಾಡ್ಬೋದು, ಸರಿಯಾಗಿ ನಿರ್ಣಯ ಮಾಡಕ್ಕೆ ಆಗಲ್ಲ, ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ. ಯಾವುದೇ ದೊಡ್ಡ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಕಲಹಗಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅನ್ನೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ವಿನಾಶ ಆಗುತ್ತೆ. ಆದ್ರಿಂದ ಬಹಳ ಎಚ್ಚರವಾಗಿರ್ರಿ. ದೆವ್ವ ಭೂತಗಳಿಂದ ಕೆಲವರಿಗೆ ತೊಂದರೆಗಳಾಗ್ಬೋದು. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗ್ಬೋದು. ಅಪರಾಧಿಗಳು, ಅನಾಗರಿಕ ಜನಗಳಿಂದ ನಿಮಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಬಹಳ ಎಚ್ಚರ. ರಕ್ತ ಪಿತ್ತ ಜನಿತ ಮತ್ತು ಪಿತ್ತ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಕೆಲವರಿಗೆ ಅಪಘಾತಗಳಾಗ್ಬೋದು, ಕೆಲವರಿಗೆ ಗಾಯಗಳಾಗಿ ತೊಂದರೆಗಳಾಗಬಹುದು. ಸ್ತ್ರೀಯರಿಗೆ ಋತುಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವವಾಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಅದಕ್ಕೆ ಕರ್ಕಾಟಕ ರಾಶಿ ಜಾತಕರು ನಿಮಗೆ ಈ ತಿಂಗಳಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಶ್ರೀರಾಮ ಜಯಂ, ಶ್ರೀರಾಮ ಜಯಂ. ಯಾಕೆಂದ್ರೆ ಈ ತಿಂಗಳು ಶ್ರೀರಾಮ ನವಮಿ. ರಾಮನಿಂದ ನಾವೇನ್ ಕಲಿಬಹುದು? ಅತ್ತಿಗೆಯನ್ನ ಸುರಕ್ಷತೆ ಮಾಡದಂತವನು ಯಾರು? ಲಕ್ಷ್ಮಣ. ನೋಡಿ ಎಷ್ಟು ಆದರ್ಶಗಳಿದೆ. ರಾಮಾಯಣ ಓದಿ ತನ್ನ ಅತ್ತಿಗೆಯನ್ನ ಯಾವ ರೀತಿ ಸುರಕ್ಷತೆ ಮಾಡ್ತಾನೆ. ರಾವಣ ಒಬ್ಬ ಭಿಕ್ಷುಕನಾಗಿ ಭಿಕ್ಷೆ ಬೇಡಬೇಕಾದ್ರೂ ತನ್ನ ಅತ್ತಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಲಕ್ಷ್ಮಣ ರೇಖೆಯನ್ನ ಹಾಕ್ತಾನೆ. ಆ ಲಕ್ಷ್ಮಣ ರೇಖೆಯನ್ನ ದಾಟಿದ್ದಕ್ಕೆ ಭಗವಂತ ಕೊಟ್ಟಿರುವಂತ ನಿಯಮಗಳನ್ನ ನಾವು ದಾಟಿದ್ರೆ ನಮಗೆ ತೊಂದರೆಗಳಾಗುತ್ತೆ. ಅದಕ್ಕೆ ಆ ಲಕ್ಷ್ಮಣ ರೇಖೆಯನ್ನ ಸೀತೆ ದಾಟಿದ್ಲು, ಸೀತೆಗೆ ತೊಂದರೆ ಆಯಿತು ಅನ್ನೋದು ರಾಮಾಯಣ ತೋರಿಸುತ್ತೆ. ಹಾಗೆ ನಮ್ಮ ಧರ್ಮೋ ರಕ್ಷತಿ ರಕ್ಷತಃ. ಧರ್ಮದಂತೆ ನಾವು ನಡೆದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಧರ್ಮ ಬಿಟ್ರೆ ಸೀತೆಯಂತೆ ರಾವಣನ ಬಾಯಿಗೆ ರಾವಣನ ಜೊತೆಗೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಆದರ್ಶ ಶ್ರೀರಾಮಾಯಣದಿಂದ ನಾವು ತಿಳ್ಕೊಬಹುದು. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆ ಉತ್ತಮ ಆರೋಗ್ಯ, ನಿಮಗೆ ಸುಖ ಶಾಂತಿ, ನಿಮ್ಮ ಜೀವನದಲ್ಲಿ ಮಂಗಳ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.